ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್. ಇವತ್ತು ಮಾರ್ನಿಂಗ್ ಜಯಂತ್ಗಿಂತ ಬೇಗ ನಾನೇ ಎದ್ದಿದ್ದು 6 ಗಂಟೆಗೆ ಎದ್ದಿದ್ದೀನಿ. ಬೇಗ ಅಂದರೆ ಸೊ ಎದ್ದ ತಕ್ಷಣ ನಂದು ಸಾಂಗ್ಸ್ ಏನಿದೆ ಸಾಂಗ್ಸ್ ಪ್ಲೇ ಮಾಡಿಕೊಂಡು ಒಳ್ಳೆ ಸುಪ್ರಭಾತ ಹಾಗೆ ಒಂದು ಒಳ್ಳೆ ರಾಯರ್ ಸಾಂಗು ಮತ್ತು ದೇವ್ರ ಹಾಡುಗಳಷ್ಟೇ ಅದರಲ್ಲಿರೋದು. ಸೊ ಅದನ್ನು ಪ್ಲೇ ಮಾಡಿ ಬಿಸಿನೀರು ಕುಡಿತಾ ಇದ್ದೀನಿ. ಆಲ್ರೆಡಿ ನೋಡಿ 1 ಗ್ಲಾಸ್ ಖಾಲಿ ಆಗೋದಕ್ಕೆ ಬಂದಿದೆ. ಪ್ಲಸ್ಸು ನನ್ನ ಡೈರಿ ಕೂಡ ನನ್ನ ಹತ್ರ ಇದೆ. ಡೈರಿ ಯಾಕಿದೆ ಅಂತಂದರೆ ಇವತ್ತು ಬೆಳಗ್ಗೆ ಟೋಟಲ್ ಇವತ್ತು ಏನು ಇಂಪಾರ್ಟೆಂಟ್ ಕೆಲಸ ಇದೆ, ನಿನ್ನೆ ರಾತ್ರಿ ಏನು ಬರ್ದಿಟ್ಟು ಮಾಡ್ಕೊಂಡಿದ್ದೆ, ಸೊ ಇದನ್ನೆಲ್ಲ ನೋಡ್ಕೊಂಡ್ಬಿಡ್ತೀನಿ. ಒಂದ್ಸರಿ ನೋಡ್ಕೊಂಡೆ ಅಂದರೆ ಮತ್ತೆ ರೀಸ್ಟಾರ್ಟ್ ಆದಂಗೆ ಇರುತ್ತೆ. ಹಾಗೆ ಇವತ್ತು ಶುಕ್ರವಾರ ಅಲ್ವಾ, ಶುಕ್ರವಾರ ಅಂತಂದರೆ ಮತ್ತೆ ಬೆಳಗ್ಗೆ ಹೊರಗಡೆದೆಲ್ಲ ಕಸ ಹೊಡ್ಕೊಂಡೆ. ಹಾಗೆ ಇವತ್ತೇನಂತಂದರೆ ಮೆಟ್ಲೆಲ್ಲ ಕಸನೇ ಹೊಡೆದಿರಲಿಲ್ಲ. ಸುಮಾರು ಒಂದು ವಾರ ಆಯಿತು. ನಮ್ಮ ಜಯಂತ್ಗೆ ಬರ್ಲು ತೊಗೊಂಬ, ಅದು ಬೇರೆ ಪ್ಲಾಸ್ಟಿಕ್ ಬರ್ಲಲ್ಲಿ ಸರಿ ಹೋಗ್ತಿಲ್ಲ ನನಗೆ ಅಂತ ಹೇಳಿ ಸಾಕಾಯಿತು, ಅವರು ತರಲಿಲ್ಲ. ಹಾಗೆ ಇವತ್ತು ಗೌರಿ ಹಬ್ಬ ಬೇರೆ, ಸೊ ಹಬ್ಬದ ದಿನಗಳಲ್ಲಾದರೂ ನಾನು ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ಇರೋ ಪಾರ್ಕಲ್ಲೇ ಇಡೀ ಮೆಟ್ಲೆಲ್ಲ ಪೂರ್ತಿ ಕೆಳಗಿನವರೆಗೂ ಹೊಡೆದು ಅದನ್ನೆಲ್ಲ ಸ್ವಚ್ಛ ಮಾಡಿ ಬಂದು ಇವಾಗ ಬಾಗಿಲಿಗೆ ಅರಿಶಿನ ಹಚ್ಚಿ ರಂಗೋಲಿ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಏನೋ ಒಂಥರ ಚೇಂಜಸ್ ನಾನು ಆಗಬೇಕು ಅಂತ ಅಂದ್ಕೊಂಡ್ಬಿಟ್ರೆ ಆಟೋಮೆಟಿಕಲಿ ಸ್ಟಾರ್ಟ್ ಆಗಿಬಿಡುತ್ತೆ ಚೇಂಜಸ್ ಆಗೋಕ್ಕೆ. ಮತ್ತು ನಿಮಗೆಲ್ಲ ಗೊತ್ತಾಯ್ತಲ್ಲ, ಇವಾಗ ಸಿಕ್ನೆಸ್ಸಿಂದ ಬಿದ್ದು ಒಂಥರ ಎದ್ದಂಗೆ ಆಗಿಬಿಟ್ಟಿದೆ. ನಾನು ಅಷ್ಟೇ ಅಲ್ಲ, ಮಕ್ಕಳೆಲ್ಲರೂ ಕೂಡ ಒಂಥರ ಮನೆಯೇ ಒಂಥರ ಸಿಕ್ ಆಗಿತ್ತು. ಅದರಿಂದ ಹೊರಗೆ ಬರಬೇಕು ಅಂತಂದರೆ ಸ್ವಲ್ಪ ಟೈಮ್ ಬೇಕು. ಬಟ್ ಆದರೆ ಪರವಾಗಿಲ್ಲ, ಒಂದು ಸ್ವಲ್ಪ ನಾನೇನು ನಡೆಸ್ತಾ ಇದ್ದೆ ರಿಚುವಲ್ಸ್ ಅದನ್ನೆಲ್ಲ ಮಾಡ್ಕೊತಾ ಇದ್ದೆ ಸಾಕು, ನನಗೆ ಮತ್ತೆ ಆಟೋಮೆಟಿಕಲಿ ರೀಚಾರ್ಜ್ ಆಗಿಬಿಡ್ತೀನಿ. ಆ್ಯಂಡ್ ಒಂದೇ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ದಿನ ಆಯಿತು ನಿಮ್ಮ ಜೊತೆ ರಂಗೋಲಿ ಆಗ್ತಾ ಒಂದು ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾ ಇದ್ದೆ ಮುಂಚೆ. ಇವಾಗ ಅದನ್ನು ಮಿಸ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಇವತ್ತು ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಒಂದು ಒಳ್ಳೆ ಮಾತು ಏನು ಗೊತ್ತಾ, ನೀವೆಲ್ಲ ಕೇಳ್ತಿರ್ತೀರಿ ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು ಗ್ರೇಟು ಅದು ಇದು ಎಲ್ಲ ಹಾಕ್ತಿರ್ತೀರ. ಬಟ್ ಏನಿಲ್ಲ, ಒಂದು ಸೆಂಟೆನ್ಸ್ ನನಗೆ ತಲೆಯಲ್ಲಿ ತುಂಬ ಇದೆ, ಅದನ್ನು ಹೇಳ್ಬಿಡ್ತೀನಿ. ತುಂಬ ಜನ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಏನಪ್ಪ ಅದು ಅಂತಂದರೆ, ಪ್ರಪಂಚದಲ್ಲಿ ಅತಿ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಈ ಮಾತನ್ನು ಹೇಳಿರೋದು, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ನಮಗೆ ಭಾರ ಎಷ್ಟು ಇರುತ್ತೋ ಅಷ್ಟು ಗಟ್ಟಿ ಆಗ್ತೀವಿ ನಾವು ಅಂತ. ಹೌದು. ಸೊ ಅದು ಹೇಳಿದಾಗ ನಾವು ಒಂದ್ಸರಿ ರಿಯಲೈಸ್ ಮಾಡ್ಕೊಂಡೆ, ಒಂದ್ಸರಿ ಈ ಮಾತನ್ನು ಕೇಳಿದಾಗ ಹೌದಲ್ವಾ, ಎಷ್ಟು ನಿಜ ಅನಿಸುತ್ತೆ. ಸೊ ನಮಗೆ ಎಷ್ಟು ಭಾರ ಇರುತ್ತೋ ಅಷ್ಟು ಗಟ್ಟಿ ಆಗ್ತೀವಿ ಅಷ್ಟೇ. ಮನುಷ್ಯಂಗೆ ಯಾವುದು ಕೂಡ ಇದಾಗಲ್ಲ ನನ್ನ ಕೈಲಿ ಅನ್ನೋದಿಲ್ಲ. ಅವರವರ ಒಂದು ಸಿಚುವೇಶನ್ ತಕ್ಕಂತೆ, ಅವರವರ ಭಾರದ ತಕ್ಕಂತೆ ಅವ್ರ ಲೈಫ್ ಲೀಡ್ ಮಾಡ್ತಿರ್ತಾರೆ. ಅದರಲ್ಲೇನು ಸ್ಪೆಷಲ್ ಇಲ್ಲ ಅಂತ ಅನ್ನಿಸ್ತು. ಸೊ ಈ ಮಾತು ನನಗೆ ತುಂಬ ಇಷ್ಟ. ಹಾಗಾಗಿ ನನಗೆ ಈ ಥರ ವರ್ಡ್ಸ್ ಎಲ್ಲ ರೀಸ್ಟಾರ್ಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತಿರುತ್ತೆ. ಸೊ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಶೇರ್ ಮಾಡಿಕೊಂಡೆ. ಫ್ರೆಂಡ್ಸ್, ಒಂದೇ ಒಂದು ರಿಕ್ವೆಸ್ಟ್, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತಿದ್ದೀರಾ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಒಂದು ಲೈಕ್ ಮಾಡಿದ್ರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು. ಸೊ ರಂಗೋಲಿ ಹಾಕಿದ್ದಾಯಿತು. ಇವತ್ತು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ಹಾಗೆ ಹೊರಗಡೆದೆಲ್ಲ ಮುಗಿಸಿದ ತಕ್ಷಣ ಇನ್ನು ಒಳಗಡೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಚಿಟ್ಟಿ ಬೇರೆ ಸ್ಕೂಲಿಗೆ ಹೋಗಬೇಕು, ಅವನಿಗೆ ತಿಂಡಿ ಮಾಡಬೇಕು. ಇವತ್ತು ಅವನಿಗೆ ಕೇಳಿದೆ ಏನು ಮಾಡಬೇಕು ಅಂತೇಳಿ, ಅವನೇ ಬಾಯಿ ಬಿಟ್ಟು ಅಮ್ಮ ಪುಳಿಯೋಗರೆ ಮಾಡು ಅಂದಿದ್ದಕ್ಕೆ ತಕ್ಷಣವೇ ಪುಳಿಯೋಗರೆ ಮಾಡಿದ್ದೆ. ಸೊ ಕೇಳ್ತೀನಿ ಫಸ್ಟ್ ಸ್ಟಾರ್ಟಿಂಗ್ ಎದ್ದ ತಕ್ಷಣ. ಅವನಿಗೆ ದೋಸೆ ಇಡ್ಲಿ ಇದೆಲ್ಲ ತುಂಬ ಮಿಸ್ ಮಾಡ್ತಾ ಇದ್ದೀನಿ ನಾನು ಮಾಡೋವಂಥದ್ದು. ಹಳೆ ನಾಡಿದ್ರಿಂದ ಪ್ಲ್ಯಾನ್ ಮಾಡಬೇಕು, ಮಂಡೆಯಿಂದ ಅಟ್ಲೀಸ್ಟ್ ಪ್ಲ್ಯಾನ್ ಮಾಡಬೇಕು. ಇನ್ನು ಮಿಂಚು ಆಟಾಡ್ತಾ ಇದ್ಲು ಜಯನ್ ಜೊತೆ ಬಿಟ್ಟು. ಹಾಗೆ ಚಿಟ್ಟಿ ಕೂಡ ತಿಂಡಿ ತಿಂತಾ ಇದ್ದಾನೆ, ರೆಡಿ ಆಗ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ನಾನು ಹೋಗಿ ಬೇಗ ಸ್ನಾನ ಮುಗಿಸ್ಕೊಂಡ್ಬಂದೆ. ಸೊ ಬಂದ ತಕ್ಷಣ ನೋಡಿ ನನಗೆ ಹೆಂಗೆ ಮಾಡ್ತಾಳೆ, ಅವಳಿಗೆ ನಿದ್ದೆ ಬಂದಿದೆ ಆಲ್ರೆಡಿ. ಸೊ ಇವಾಗ ಹಾಲು ಕುಡಿಸಿ ಸ್ವಲ್ಪ ತೂಗಿದ್ರೆ ಆರಾಮ್ಸೆ ಮಲ್ಕೊಂಡ್ಬಿಡ್ತಾಳೆ. ಹಾಗಾಗಿ ಇಷ್ಟು ತರಲೆ ಕೆಲಸ ಮಾಡ್ತಿದ್ದಾಳೆ. ಸೊ ನಂದು ಸ್ನಾನ ಅಂತೂ ಆಯಿತು. ಇನ್ನು ನೆಕ್ಸ್ಟ್ ಕೆಲಸಗಳು ನೋಡ್ಕೋಬೇಕು ಅಂತಂದರೆ ಮೇಡಮ್ ಅವ್ರು ಮಲಗಬೇಕು. ಅಲ್ಲಿ ನೋಡಿ ಅಸಲು ಮಾತಾಡೋದ್ರ ಮೇಲೂ ಗಮನ ಇಲ್ಲ ಅವಳಿಗೆ, ಅಳೋದು. ಇವಾಗ ಹಾಲು ಬೇಕಂದರೆ ಬೇಕು ಅವಳಿಗೆ. ಸೊ ಮನೆಯೆಲ್ಲ ನೀಟ್ ಇಟ್ಟು ಕಸ ಹೊಡೆದಿದ್ದೀನಿ. ಕಸ ಹೊಡೆದು ನೆಲ ಒರೆಸೋದಕ್ಕೆ ಬಕೆಟ್ಗೆಲ್ಲ ನೀರು ಬಿಟ್ಟು ಇನ್ನೇನು ಒರೆಸ್ತಿದ್ದೆ ಅಷ್ಟೊತ್ತು ಈ ಹೊಡೆದಿದ್ದಾಳೆ. ಸೊ ಎದ್ದು ಆಟ ಆಡ್ತಿದ್ದಾಳೆ ಒಬ್ಬಳೇ. ನೋಡಿ ಹೆಂಗೆ ಆಟಾಡ್ತಿದ್ದಾಳೆ. ಸೊ ವಾಕರ್ ಜೊತೆ ಹೋಗಿ ಆಟಾಡ್ತಿದ್ದಾಳೆ. ವಾಕರಲ್ಲಿ ಹಾಕಿದ್ರೆ ಆಟಾಡಲ್ಲ, ವಾಕರ್ ಜೊತೆ ಆಟಾಡ್ತಾಳೆ. ಮಿಟ್ಟು ಹೊರಗಡೆ ಬಾ, ಬಚ್ಚಲಲ್ಲಿ ಹೋಗಿ ನಿಂತಿದ್ದಾಳೆ ನಮ್ಮ ಮಿಟ್ಟು ಮೇಡಮ್ ಅವರು. ಸೊ ಫ್ರೆಂಡ್ಸ್, ಹಿಂಗಾಗುತ್ತೆ ನೋಡಿ. ಹಾಗೆ ಸ್ವಲ್ಪ ಎಡಿಟಿಂಗ್ ಇತ್ತು ಅಂತೇಳಿ ಎಡಿಟಿಂಗ್ ಮುಗಿಸ್ಕೊಂಡು ಇವಾಗ ಕಸ ಎಲ್ಲ ಹೊಡೆದಿದ್ದೀನಿ. ಇವಾಗ ನೆಲ ಒರೆಸ್ಬೇಕು. ಬಾರಮ್ಮ ಕಡೆ. ಏಯ್, ಮ್ಯಾಟ್ ಜೊತೆ ಆಟಾಡ್ತಾಳೆ ಇವಳೊಬ್ಳು. ಅಷ್ಟು ಟಾಟಾ ಸಾಮಾನ್ಯ ತಗೋಯ್ತು ಗಾಡಿದಾಗ. ಜೀ 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 ಆಮೇಲೆ ಏನು ಗೊತ್ತಾ ಫ್ರೆಂಡ್ಸ್, ಫುಲ್ ಮೋಷನ್ ಮಾಡ್ಕೊಂತಿದ್ದಾಳೆ. ಮಿಂಚು ಎದ್ದು ಇವಾಗ ಒಂದು 10 ನಿಮಿಷದಲ್ಲಿ 2 ಸರಿ ಮೋಷನ್ ಮಾಡ್ಕೊಂಡ್ಳು. ಹೆಂಗೆ ಮಾಡ್ತಿದ್ದಾಳೆ ಅಂತಂದರೆ, ಫುಲ್ ಗ್ರೀನ್ ಕಲರು ಮತ್ತು ನೊರೆ ವೈಟ್ ನೊರೆ ಮಾಡ್ಕೊತಿದ್ದಾಳೆ. ಸೊ ಮೇ ಬಿ ಹಲ್ ಬರೋದಕ್ಕೆ ಅಂತ ಅನಿಸುತ್ತೆ. ಸೊ ಲಾಸ್ಟ್ ಮಂತಲ್ಲಿ ಇದೇ 2 ಬರೋದಕ್ಕೆ ಆ ಲೆವೆಲಿಗೆ ಮೋಷನ್ ಆಯಿತು. ಇವಾಗ ಮತ್ತೆ ಮೋಷನ್ ಸ್ಟಾರ್ಟ್ ಆಗಿದೆ. ಮತ್ತು ಇವಾಗ ಮೇಲ್ಗಡೆ ಹಲ್ ಬರಬಹುದು ಅಂತ ಅನ್ಕೊತಿದ್ದೀನಿ. ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಾಳೆ, ಪೂರ್ತಿ ಕಿರಿಕಿರಿ ಮಾಡ್ತಿದ್ದಾಳೆ. ಹಾಗಾಗಿ ಅವಳನ್ನ ತಡ್ಕೊಳ್ಳೋದು ಮತ್ತು ಅವಳನ್ನ ನಿಭಾಯಿಸೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ. ಕೆಲಸಗಳೆಲ್ಲ ಹಂಗಂಗೆ ಉಳಿತಾ ಇದೆ. ಸದ್ಯ ಇವಾಗ ಯಾಕೋ ಕೆಳಗೆ ಬಿಟ್ಟಿರೋ ಕಾರಣಕ್ಕೆ ಹೋಗಿ ಆಟಾಡ್ತಿದ್ದಾಳೆ. ಅಲ್ಲಿ ನೋಡಿ
ಬಚ್ಚಲಗಟ್ಟೆ ಹಿಡ್ಕೊಂಡು ಹತ್ತಿ ನಿಲ್ಲೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಹಾಗೆ ಮಂಚ ಹಿಡ್ಕೊಂಡು ಹತ್ತಿ ನಿಲ್ಲೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಸೊ ಚಡ್ಡಿ ಹಾಕ್ತಾನೆ ಇದ್ದೀನಿ, ಹಾಕಿದಂಗ್ಲೆ ಮತ್ತೆ ಹಾಗೆ ಮಾಡ್ಕೊತಾಳೆ. ಸೊ ಅವಾಗ ಏನಾಗುತ್ತೆ ಗೊತ್ತಾ, ಚಡ್ಡಿ ಹಾಕಿ ಸ್ವಲ್ಪ ಮೋಷನ್ ಮಾಡ್ಕೊತಾರೆ ಗೊತ್ತಾ, ಆ ಥರ ಸ್ವಲ್ಪ ಮೋಷನ್ ಮಾಡಿಕೊಂಡು ನಾವೇನಾದ್ರು ಹಾಗೆ ಬಿಟ್ವಿ ಅಂತಂದರೆ, ಸ್ವಲ್ಪ ಜಾಸ್ತಿ ಲೇಟಾಗಿ ನೋಡಿಲ್ಲ ಅಂತಂದರೆ ಏನಾಗುತ್ತೆ, ರೆಡ್ ರ್ಯಾಷಸ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಚಡ್ಡಿ ಹಾಕಿಲ್ಲ ಅವಳಿಗೆ. ಸೊ ಬಟ್ಟೆಯಿಂದ ಹಾಗೆ ನೀಟಾಗಿ ಒರೆಸಿ ಅಥವಾ ತೊಳೆದು, ಜಾಸ್ತಿ ಮಾಡ್ಕೊಂಡ್ರೆ ತೊಳಿತೀನಿ, ಸ್ವಲ್ಪ ಮಾಡ್ಕೊಂಡ್ರೆ ಹಾಗೆ ಒರೆಸ್ತೀನಿ, ಡ್ರೈ ಬಟ್ಟೆಯಿಂದ ಒರೆಸ್ತಾನೆ ಇರ್ತೀನಿ. ಸೊ ಹಾಗಾಗಿ ಅವಳು ಕಿರಿಕಿರಿ ಮಾಡ್ತಾ ಇಲ್ಲ ಅಂತಂದರೆ ಫುಲ್ ಕಿರಿಕಿರಿ. ಇಲ್ಲಿ ನೋಡಿದ್ರಾ ಕಟ್ಟೆ ಹಿಡ್ಕೊಂಡು ಹತ್ತಿ ನಿಂತ್ಕೊಳ್ಳೋದು, ನಮ್ಮನ್ನು ಹಿಡ್ಕೊಂಡು ಹತ್ತಿ ನಿಂತ್ಕೊಳ್ಳೋದು, ಮಂಚ ಹಿಡ್ಕೊಂಡು ಹತ್ತಿ ನಿಂತ್ಕೊಳ್ಳೋದು, ಇದನ್ನೆಲ್ಲ ಮಾಡ್ತಿದ್ದಾಳೆ. ಏ ಮಿಟ್ಟು ಮಿಂಚು ಹಂಗತ್ತಿ ನಿಂತ್ಕೋಬಾರ್ದು ಏಕಂದ. ಇವಾಗ ಅವಳಿಗೆ ನಾನು ಫಸ್ಟ್ ಕೈ ತೊಳಿತೀನಿ. ನೀನು ಕೈ ತೊಳ್ಕೊಂಬಂದೆ, ಧೂಳು ಆಯ್ತಾ? ನೀನೇ ಧೂಳು ಅಂತಂದ್ರೆ ಇವಾಗ ಇವಳಿಗೆ ಕೈ ತೊಳೆದು ಫಸ್ಟ್ ನಮ್ಮ ಮಿಂಚೋಕನ ಕೈ ತೊಳಿತೀನಿ. ನೋಡಿ ಕೈ ತೊಳ್ಕೊಂಬಂದಿದ್ದೀನಿ, ಹೆಂಗೆ ಎದ್ಕೊಂಡಿದ್ದೀನಿ. ಆದರೂ ಒದ್ದಾಡ್ತಾಳೆ ಅವಳು. ಮಿಂಚು ಹಾಯ್. ಹಬ್ಬ ಇವಳನ್ನ ಎತ್ಕೊಳ್ಳೋ ಬದಲು ಕೆಳಗೆ ಬಿಟ್ಬಿಡೋದು ತುಂಬ ಒಳ್ಳೇದು. ಬಟ್ ಆದರೆ ಕೆಳಗಡೆ ಬಿಟ್ಟಾಗ ಅವಳ ಹತ್ರ ಏನೂ ಇರಬಾರ್ದು. ಪ್ಲಸ್ ಈ ಥರ ಸಣ್ಣ ಪುಟ್ಟ ಏನು ಇರಬಾರ್ದು. ಇಲ್ಲಿ ನೋಡಿ ಸಣ್ಣದೇನೋ ಬಿದ್ದಿತ್ತು, ಇಂಥದ್ದೆಲ್ಲ ತೆಗೆದು ಬಿಸಾಕಿರ್ತೀನಿ. ಇದು ಹೊರಗಡೆ ಹಾಕ್ಬಾ. ಅಲ್ಲಿ ಬಾಟ್ಲಿ ಇದೆಲ್ಲಮ್ಮ, ಬಾಟ್ಲಿ ಕೊಡೋಳಿ. ಆಮೇಲೆ ಬಾಟ್ಲಿ ಈ ಥರದ್ದು ಏನಾದರೂ ಕೊಟ್ಬಿಟ್ರೆ ಸುಮ್ಮನೆ ಒಬ್ಬಳೇ ಆಟಾಡ್ತಾಳೆ, ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ಆಮೇಲೆ ವಾಕರಲ್ಲಿ ಜಾಸ್ತಿ ಕೂರಲ್ಲ ಅವಳು, ವಾಕರಲ್ಲಿ ಸ್ವಲ್ಪ ಹೊತ್ತು ಅಷ್ಟೇ. ಅದಾದ್ಮೇಲೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಎತ್ಕೊಳ್ರಿ ಅಂತ ಹೇಳಿ ನಮಗೆ ಇರಿಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ನೋಡಿ ಮನೆಯೆಲ್ಲ ಆಟ ಆಡ್ಕೊಂಡು ಒಬ್ಬಳೇ ಓಡಾಡ್ಕೊಂಡು ಆಟಾಡ್ತಾಳೆ. ಸೊ ಇವಾಗ ಇವ್ರನ್ನ ಇಟ್ಕೊಂಡು ಇಲ್ಲಿ ನೆಲ ಒರ್ಸೋಕೆ ಹೋಯ್ತು ಅಂತಂದ್ರೆ ಅಲ್ಲಲ್ಲೇ ಜಾರ್ಕೊಂತಾರೆ. ಅದಕ್ಕೆ ನಾನು ರೂಮು ಮತ್ತೆ ಕಿಚನ್ ಒರ್ಸ್ಕೊಂಡ್ಬಿಡ್ತೀನಿ. ಆಮೇಲೆ ಇವ್ರನ್ನ ಆಟ ಆಡಿಸ್ತಾ ಹಾಲು ಕೂಡ ಒರ್ಸ್ಕೊಂಡು. ನೀನೇ ಚೂಚು, ಮತ್ತೆ ನಾನು ಯಾಕೆ, ನೀನೇ ಎಲ್ಲ ಕೆಲಸ ಮಾಡಿದ್ರೆ ನಾನು ನೆಲ ಒರೆಸ್ತೀನಿ ಅಂತ ಹೇಳ್ತಾಳೆ ಅವಳು. ಕಿತಿಮಿ ಗುಂಡ ಬಿಟ್ಟು ನಿಮ್ಮ ಪ್ಯಾಂಟ್ ಹಾಕಳ ಬಂಗಾರಿ, ಪ್ಯಾಂಟ್ ಎಲ್ಲಿಟ್ಟ ನೀನು? ಅಕ್ಕ ಜಾಣಿ. ಸೊ ನೋಡಿ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾಳೆ ಬಾಗ್ಲ ಹತ್ರ. ಬಾ ಮಿಂಚು ಇಂದದ್ದು. ಏ ಥೋ ಹಿಂಗೆ ನೋಡಿ, ಬರೀ ಇವಳು ಹಿಡಿಯೋದಾಗುತ್ತೆ. ಅಮ್ಮ ಇಲ್ಲಿ ಬಾ ಮತ್ತೆ ತಗ ತಿಚ್ಚು. ಬಾ ಮಿಂಚು ಆಟ ಆಡಿಸ್ತಾ ಇರು ಮಿಂಚುನ. ಆನೆ ಬಂತು ಮಮ್ಮು ತಿಂತು. ಯಾರು ಆನೆ ಮರಿ? ಪಿಂಚು ಸಣ್ಣ ಆನೆ ಮರಿ, ಅದು ಸಣ್ಣ ಅಂಬ ಮರಿ. ಇನ್ನು 3 days ಬಿಟ್ಟರೆ 8 ಕಂಪ್ಲೀಟ್ ಆಗುತ್ತೆ. 8 ತಿಂಗಳು ಕಂಪ್ಲೀಟ್ ಆಗುತ್ತೆ. 9th ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟೊಳಗಡೆ ಪರ್ಫೆಕ್ಟ್ ಸಿಟ್ಟರ್ ಆಗಿದ್ದಾಳೆ. ಬಿದ್ದಿಲ್ಲ, 2 ಸರಿ ಬಿದ್ದಿದ್ದಾಳೆ. ಒಂದು ಬಟ್ಲ ಕೈಯಲ್ಲಿ ಹಿಡ್ಕೊಂಡು, ಇನ್ನೊಂದು ಫೋನ್ ಕವರ್ ಕೈಯಲ್ಲಿ ಹಿಡ್ಕೊಂಡು. 2 ಕೈಯಿಂದ ಏನಾದರೂ ಹಿಡ್ಕೊತಾಳಲ್ಲ ಅವಾಗ ಬಿದ್ದಿದ್ದಾಳೆ 2 times. ಅದು ಬಿಟ್ಟರೆ ಬಿದ್ದಿಲ್ಲ. ಇವಾಗ ಆಲ್ರೆಡಿ ಪರ್ಫೆಕ್ಟಾಗಿ ಹೋಗ್ತಾಳೆ, ಎಲ್ಲ ಕಡೆನೂ ಹೋಗ್ತಾಳೆ. ಅವಳಿಗೆ ಏನು ಬೇಕೋ ತೊಗೊತಾಳೆ, ಕುತ್ಕೊತಾಳೆ, ಮತ್ತೆ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಈಗ ಬಾಟ್ಲಿ ಬೇಕು, ಅವರಕ್ಕ ಬಾಟ್ಲಿ ಹಿಡ್ಕೊಂಡಿದ್ದಾಳೆ, ಅವರಕ್ಕ ಅಟ್ಯಾಕ್ ಮಾಡ್ತಾಳೆ. ಬಾಟ್ಲಿ ಅಂತ ಕೊಡಮ್ಮ. ಇವಾಗ ಅದನ್ನ ಹಿಡ್ಕೊಂಡು ಒಬ್ಬಳೆ ಕೂತ್ಕೊತಾಳೆ. ನೋಡಿ ಕಾಲು ಫಸ್ಟ್ ಮುಂದೆ ಮಾಡಿಕೊಂಡು ಬೀಳ್ಸ್ಕೊಂಡ್ಲು. ಏನಮ್ಮ ನಾನು ನೆಲ ಒರೆಸ್ತೀನಿ ಕಂದ, ಹಿಂದೆ ಉಂಡು. ಅಯ್ಯೋ, ಇಬ್ಬರನ್ನ ಇಟ್ಕೊಂಡು ನೀಟಾಗಿ ನೆಲ ಎಲ್ಲ ಒರೆಸ್ಕೊತ ಬಂದಾಯಿತು. ಹಾಗೆ 2 ರೂಮ್ ಕಂಪ್ಲೀಟ್ ಮಾಡಿದೆ. 2 ರೂಮ್ ಕಂಪ್ಲೀಟ್ ಮಾಡಿ ಕಿಚನ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಅದಾದಮೇಲೆ ಮಿಂಚುನ ವಾಕರ್ಗೆ ಹಾಕಿ ಇವಾಗ ಹಾಲೆಲ್ಲ ಒರೆಸ್ಕೊಂಡಿದ್ದಾಯಿತು. ಸೊ ಇಲ್ಲಿಗೆ ನನ್ನದು ಕೆಲಸ ಮುಗೀತು. ಇನ್ನು ಪಾತ್ರೆ ಇದೆ, ನಿಧಾನಕ್ಕೆ ಮಾಡ್ಕೊತೀನಿ ಒಂದೊಂದೇ. ಏನಾಗಿತ್ತು ಗೊತ್ತಾ, ಇಷ್ಟು ದಿನ ಮುಂಚೆ ಅದು ಮಾಡ್ಕೋಬೇಕು ಇದು ಮಾಡ್ಕೋಬೇಕು ಅಂತೇಳಿ ಸ್ವಲ್ಪ ನನಗೆ ನಾನೇ ಪ್ರೆಷರ್ ಹಾಕ್ಕೊತಾ ಇದ್ದೆ. ಬಟ್ ಯಾಕೋ ಇತ್ತೀಚೆಗೆ ಪ್ರೆಷರ್ ಹಾಕ್ಕೊತಾ ಇಲ್ಲ. ಆಯಿತು ನಿಧಾನಕ್ಕೆ ಆಗಲಿ ಹಾಗೆ ಹಿಂಗೆ ಅಂತ ಅಂದ್ಕೊಂಡೆ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ನೋಡಿ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ನೋಡ್ತಿರ್ತಾಳೆ, ನನ್ನ ದಾರಿ ಕಾಯ್ತಿರ್ತಾಳೆ, ಬರೀ ತಲೆ ತಿಂತಾಳೆ. ಸೊ ಹಾಗೆ ಮಾಡ್ತಾ ಇರ್ತಾಳೆ. ಅವಳನ್ನ ಆಟಾಡ್ಸ್ಕೊಂತ ನನ್ನ ಕೆಲಸಗಳನ್ನ ನಾನು ಮಾಡ್ಕೊತೀನಿ. ಸಖತ್ ಫನ್ನಾಗಿರುತ್ತೆ, ತುಂಬಾ ಎಂಜಾಯ್ ಮಾಡ್ತೀನಿ ನಾನಂತರೂ. ಇಡೀ ದಿನ ಚೆನ್ನಾಗಿರುತ್ತೆ, ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ದಿನಗಳು ತುಂಬ ಫಾಸ್ಟಾಗಿ ಕಳೀತಾ ಇರುತ್ತೆ. ಭಾನುವಾರ ಅಂತಿರುತ್ತೆ, ನೆಕ್ಸ್ಟ್ ಆಗಲೇ 1-2-3 ದಿನ ಆದಂಗೆ ಆಗಿರುತ್ತೆ, ಮತ್ತೆ ಭಾನುವಾರ ಬಂದಿರುತ್ತೆ. ನನಗಂತೂ ನಿಮಗೂ ಹಂಗೆ ಯಾರಿಗಾದ್ರೂ ಅನ್ನಿಸ್ತಾ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಡೇಸ್ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ.
ಮತ್ತು ಮಕ್ಕಳಿಗೆ ಏನು ತಿನ್ನಿಸಿಲ್ಲ ಅಂತೇಳಿ ಇವಾಗ ಸುಮಾರು ಒಂದು 12 ಗಂಟೆ ಆಗ್ಲಿಕ್ಕೆ ಬಂದಿದೆ. ಆವಾಗ ನಾನು ಅನ್ನ ಮತ್ತು ಸ್ವಲ್ಪ ಉಪ್ಪಿನಕಾಯಿ, ಸ್ವೀಟ್ ಉಪ್ಪಿನಕಾಯಿ ಇದೆ ಮನೆಯಲ್ಲಿ, ಅದನ್ನು ರುಬ್ಕೊಂಡು ತಿನ್ನಿಸ್ತಾ ಇದ್ದೀನಿ. ಮಿಂಚುಗೆ ತಿನ್ನಿಸ್ತೀರಾ ಅಂತ ನೀವು ಕೇಳ್ಬೋದು. ಹೌದು, ಅವಳಿಗೆ ಸ್ವೀಟ್ ತಿನ್ನಿಸಿದ್ರೆ ಅವಳು ತುಂಬ ಹೇಟ್ ಮಾಡ್ತಾಳೆ. ಅದೇ ಒಂದು ಸ್ವಲ್ಪ ನಾರ್ಮಲಾಗಿ ನಾವು ಖಾರ ತಿಂತೀವಲ್ಲ, ಇವಾಗ ಅಷ್ಟು ಮಟ್ಟಿಗೆ ಅಲ್ಲ, ಸ್ವಲ್ಪನಾದರೂ ಒಂದು ಸ್ವಲ್ಪ ಸಾಂಬಾರು ಹಾಕೊಂಡು ತಿನ್ನಿಸಿದ್ವಿ ಅಂತಂದರೆ ತಿಂತಾಳೆ. ಇದೇ ಫಸ್ಟ್ ಟೈಮ್ ನಾನು ಮಿಂಚುಗೆ ತೋರಿಸ್ತಾ ಇರೋದು. ಎಲ್ಲ ಲಾಗ್ಸಲ್ಲೂ ಒಂದೇ ಒಂದು ತುಂಬ ರಿಕ್ವೆಸ್ಟೆಡ್ ಬರೋದೇನು ಅಂತಂದರೆ ಫುಡ್ ರೋಟಿಂಗ್ ತೋರಿಸಿ ಮಿಂಚುದು ಅಂತ ಹೇಳಿ ಕೇಳ್ತಾ ಇರ್ತೀರಿ. ಫ್ರೆಂಡ್ಸ್, ಒಂದು ಕ್ಲಾರಿಫೈ ಮಾಡಿಬಿಡ್ತೀನಿ. ಏನು ಅಂತಂದರೆ ಪರ್ಟಿಕ್ಯುಲರಾಗಿ ಮಕ್ಕಳಿಗೆ ಅಂತಲೇ ಕೆಲವೊಂದಷ್ಟು ರೆಸಿಪೀಸ್ನ ಮಾಡಿ ತಿನ್ನಿಸೋ ಥರದ್ದು ನಮ್ಮ ಒಂದು ಫ್ಯಾಮಿಲಿ ಅಲ್ಲ. ಯಾಕಂದರೆ ನೀವೇ ನೋಡ್ತಾ ಇದ್ರಿ ಎಷ್ಟು ಯಾವ ಥರ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತೇಳಿ. ಈ ಟೈಮಲ್ಲಿ ಮಕ್ಕಳಿಗೆ ಇಂಥದ್ದೇ ಮಾಡಬೇಕು ಅಂಥದ್ದೇ ಮಾಡಬೇಕು ಅಂತೇಳಿ ತಿನ್ನಿಸ್ಕೊತ ಕೂತ್ಕೊಳ್ಳಲ್ಲ. ಹಾಗಂತ ಆರೋಗ್ಯ ಇಲ್ಲದಿರೋದು ಅಲ್ಲ. ಸೊ ನಾನು ಶೇರ್ ಮಾಡ್ಕೊಳ್ಳೋಕೆ ಆಗೋಷ್ಟು ಖಂಡಿತ ಶೇರ್ ಮಾಡ್ಕೊತಾ ಇದ್ದೀನಿ. ಬಟ್ ಪರ್ಟಿಕ್ಯುಲರ್ ಆಗಿ ರೆಸಿಪೀಸ್ ಅಂತ ನನ್ನ ಕೈಲಾಗಲ್ಲ. ಇವಾಗ ಅನ್ನ ಇತ್ತಾ, ಅನ್ನನ ಸ್ಮ್ಯಾಶ್ ಮಾಡಿ ಬೇಳೆ ಜೊತೆ ತಿನ್ನಿಸೋ ಅಂಥದ್ದು ಮಾಡ್ತೀನಿ, ಅಥವಾ ಹಾಲು ಅನ್ನ ತಿನ್ನಿಸ್ತೀನಿ. ಸೊ 3 ಹೊತ್ತು ಹಾಲು ಅನ್ನ ಅಲ್ಲ, ಆಮೇಲೆ ಗಂಜಿ ತಿನ್ನಿಸ್ತೀನಿ ಅಥವಾ ರಾಗಿ ಗಂಜಿ ತಿನ್ನಿಸ್ತೀನಿ. ಆ್ಯಂಡ್ ಮತ್ತೇನಾದರೂ ಮಾಡ್ತಾ ಇದ್ದೀನಿ ಅಂತಂದಾಗ ಮಕ್ಕಳಿಗೆ ಯಾವ ಥರ ತಿನ್ನಿಸ್ಬೋದು ಆ ಥರ ತಿನ್ನಿಸ್ತೀನಿ. ಸೊಪ್ಪು ಬೇಳೆ ಸಾರು ಮಾಡ್ತಾ ಇದ್ದೀನಿ ಅಂತಂದಾಗ ಹಸಿಮೆಣ್ಸಿನ್ಕಾಯಿ ಹಾಕಲ್ಲ, ಆ ಸೊಪ್ಪು ಬೇಳೆ ಕುದ್ದಿರೋವಂಥದ್ದನ್ನು ಮತ್ತು ಅನ್ನದ ಜೊತೆ ಸ್ಮ್ಯಾಶ್ ಮಾಡಿ ಕೊಡುವಂಥದ್ದು, ಈ ಥರ ಎಲ್ಲ ಮಾಡ್ತಾ ಇರ್ತೀನಿ. ಮತ್ತು ಬಾಳೆಹಣ್ಣು ಮತ್ತು ಅನ್ನ ಇಚ್ಕಿ ಊಟ ಮಾಡಿಸಿದ್ದೀನಿ ಮಿಂಚುಗೆ. ಸೊ ಹೀಗೆಲ್ಲ ಮಾಡ್ತಾ ಇರ್ತೀನಿ. ಇವತ್ತು ಇದನ್ನು ಪಾಪುಗೆ ಇವಾಗ ಇದನ್ನೇ ಮಾಡಬೇಕು, ಮಾರ್ನಿಂಗ್ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ನಾನು ಏನಾದರೂ ರೆಸಿಪೀಸ್ ಮಾಡ್ಕೊತ ಕೂತ್ಕೊಂಡೆ ಅಂದರೆ ಅವಳೊಬ್ಳು ಊಟ ಮಾಡ್ತಾಳೆ, ಇಲ್ಲ ನಾವೆಲ್ಲ ಉಪವಾಸ ಇರ್ತೀವಿ, ಇಲ್ಲ ನಾವೆಲ್ಲ ಊಟ ಮಾಡ್ತೀವಿ, ಅವಳು ಉಪವಾಸ ಇರ್ತಾಳೆ. ಹಿಂಗಾಗುತ್ತೆ. ಏನಂತಂದರೆ ಮಿಟ್ಟುಗೂ ಸೇರಿ ಮಾಡಿರ್ತೀನಿ. ಮಿಂಚುಗೆ ತಿನ್ನಿಸೋದನ್ನೇ ಮಿಟ್ಟುಗೆ ನಾನು ಮಾಡ್ತೀನಿ, ಮಿಟ್ಟುಗೆ ತಿನ್ನಿಸೋದನ್ನು ಮಿಂಚುಗೆ ಮಾಡ್ಕೊಳಕ್ಕಂತೂ ಆಗಲ್ಲ ಅಲ್ವಾ. ಸೊ ಹಂಗಾಗಿ ಇಬ್ರಿಗೂ ಊಟ ಮಾಡಿಸ್ತೀನಿ ಅಟ್ ಎ ಟೈಮ್. ಮತ್ತು ಕೆಲವೊಮ್ಮೆ ಬೇರೆ ಬೇರೆ ಥರ ಇರುವಾಗ ನಾನು ಆ ಥರ ಮಾಡ್ತೀನಿ. ಸೊ ನನ್ನ ವ್ಲಾಗ್ಸಲ್ಲಿ ಹೆಂಗೆ ನಿಮಗೆ ಅರ್ಥ ಮಾಡಿಸ್ಬೋದು ಅಂತಂದರೆ ಪರ್ಟಿಕ್ಯುಲರ್ ಆಗಿ ನಾನು ಇದನ್ನು ಇವ್ರಿಗೆ ತಿನ್ನಿಸ್ತಾ ಇದ್ದೀನಿ ಅಂತ ಹೇಳ್ತೀನಲ್ಲ, ಸೊ ಅದ್ರ ಮೂಲಕ ಶೇರ್ ಮಾಡ್ಕೋಬೋದು. ಇನ್ನು ಊಟ ಮಾಡಿಸಿ ಅದಾದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೀನಿ. ಮತ್ತು ದಯವಿಟ್ಟು ಕಮೆಂಟಲ್ಲಿ ಅದು ಕೊಡಬಾರ್ದು, ಇದು ಕೊಡಬಾರ್ದು, ಹಂಗೆ ತಿನ್ನಿಸ್ಬಾರ್ದು, ಹಿಂಗೆ ತಿನ್ನಿಸ್ಬಾರ್ದು ಅಂತ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ. ನಾನು ಅದನ್ನ ಯಾವುದೂ ಬಿಲೀವ್ ಮಾಡಲ್ಲ. ಯಾಕೆ ಅಂದರೆ ಹಳೇ ಕಾಲದಿಂದ ಈ ಥರ ರೆಸಿಪೀಸ್ ಎಲ್ಲ ಯಾರೂ ಮಾಡ್ಕೊಂಡಿಲ್ಲ. ನಮ್ಮ ದೊಡ್ಡಮ್ಮ ಅವರೆಲ್ಲ ನೋಡಿದ್ದೀನಿ ಮೊಮ್ಮಕ್ಕಳಿಗೆ ಹೆಂಗೆ ತಿನ್ನಿಸ್ತಿದ್ರು ಅಂತಂದರೆ ಅನ್ನ ಸಾರು, ಸ್ವಲ್ಪ ಸಾರು ಅನ್ನನ ಚೆನ್ನಾಗಿ ಕೈಯಲ್ಲಿ ಇಚ್ಕೊಂಡು ಒಂದು ಉಂಡೆ ಥರ ಮಾಡಿಕೊಂಡು ಮಕ್ಕಳಿಗೆ ಸಾರು ಹಚ್ಚಿ ತಿಂತಾಯಿದ್ರೆ ಆರಾಮಾಗಿ ಬೆಳೆದಿದ್ದಾರೆ. ನಾವೆಲ್ಲ ಬೆಳೆದಿದ್ದೀವಲ್ವ. ಸೊ ನಾವೆಲ್ಲ ಬೆಳೆದಿದ್ದೀವಿ ಅಂತಂದಾಗ ನಮ್ಮ ಮಕ್ಕಳು ಬೆಳೆಯಲ್ವಾ. ಪರ್ಟಿಕ್ಯುಲರ್ ಆಗಿ ಇಂಥದ್ದನ್ನೇ ಕೊಡಬೇಕು, ಇಂಥದ್ದನ್ನು ಕೊಡಬಾರ್ದು, ಅದೆಲ್ಲ ನೋಡ್ಕೊಳ್ಳೋದಕ್ಕಾಗಲ್ಲ. ಒಟ್ಟಿನಲ್ಲಿ ಆರೋಗ್ಯವಾಗಿ ಇರೋವಂಥದ್ದನ್ನು ಅಷ್ಟನ್ನು ಕೂಡ ತಿನ್ನಿಸ್ತೀನಿ. ಎಷ್ಟು ಕೇರ್ ಮಾಡಬೇಕು ಅಷ್ಟು ಕೂಡ ಮಾಡ್ತೀನಿ. ಹಾಗೆ ಇವಾಗ ಸ್ವಲ್ಪ ಅಕ್ಕನ ಜೊತೆ ಆಟ ಆಡೋದಕ್ಕೆ ಹೋಗಿ ಬಡಿಸ್ಕೊಂಡ್ಲು ಅಂತೇಳಿ ಅಳ್ತಾ ಇದ್ದಾಳೆ. ಅವಳನ್ನ ಸಮಾಧಾನ ಮಾಡೋದಕ್ಕೋಸ್ಕರ ಅವಳನ್ನ ನಗಿಸ್ತಾ ಇದ್ದೀನಿ. ಹೆಂಗೆ ಆಟ ಆಡ್ತಾಳೆ ನೋಡಿ ಅಕ್ಕನ ಜೊತೆ. ಇದೊಂದು ಸ್ವಲ್ಪ ವಿಡಿಯೋ ತುಂಬಾ ಇಷ್ಟ ನನಗೆ, ಇವ್ರು ಈ ಥರ ಆಟ ಆಡೋದು. ಅಕ್ಕವಚ್ ಅಂತನ ಅಕ್ಕವಚ್ 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 ಅಕ್ಕವಚ್. ಓ ಜೋರ ಅಂತ ಪೋ 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 ಪೋ. ಅಕ್ಕವಚ್ 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 ಅಕ್ಕ ಅಕ್ಕವಚ್ 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 ವಚ್. ಅಕ್ಕನ ಜೊತೆ ಆಟ ಆಡೋದಕ್ಕೆ ಸಖತ್ ಖುಷಿ ನಮ್ಮ ಮೇಡಮ್ ಅವ್ರಿಗೆ, ಸಣ್ಣ ಮೇಡಮ್ ಅವ್ರಿಗೆ. ಹಂಗೆ ಆಟಾಡ್ತಾನೆ ಇರ್ತಾಳೆ. ಇನ್ನು ಏನಂತಂದರೆ ಊಟ ಮಾಡಿದ್ರಲ್ವ ಸ್ವಲ್ಪ ಹೊತ್ತು ಆಟ ಆಡ್ತಾರೆ. ಮಿಟ್ಟು ಮಲ್ಕೊಳ್ಳೋದು, ಮಿಂಚು ಮಲಗಿಸ್ತೀನಿ. ಸೊ ಅವಳು ಮಲಗಿಸ್ಬೇಕು ಅಂತಲೇ ಇಷ್ಟರ ಮಟ್ಟಿಗೆ ನಾನು ಅವಳನ್ನ ಆಟಾಡಿಸೋದು ಸ್ವಲ್ಪ ಹೊತ್ತು ಆರಾಮಾಗಿ. ಅವಳು ಮಲ್ಕೊಂಡ್ಮೇಲೆ ಫ್ರೀಯಾಗಿ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಮಿಂಚು ಕ್ಲಾಪ್ಸ್ 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 ಮಿಂಚು ಕ್ಲಾಪ್ಸ್ ಕ್ಲಾಪ್ಸ್ ಮಿಂಚು. ಇಷ್ಟೊತ್ತು ಮಾಡೋದ್ಲು ಮಿಟ್ಟು ಹೇಳಮ್ಮ ಅವಳಿಗೆ. ಮಿಂಚು 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 ಕ್ಲಾಪ್ಸ್ 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 ಮಿಂಚು ಮಿಂಚು ಕ್ಲಾಪ್ಸ್ 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 ಮಿಂಚು 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 ಕ್ಲಾಪ್ಸ್ 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 ಅಮ್ಮ ಇನ್ನೊಂದ್ಸರಿ ಕ್ಲಾಪ್ಸ್. ಕ್ಲಾಪ್ಸ್ 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 ಕ್ಲಾಪ್ಸ್. ವೆರಿ ಗುಡ್. ಕ್ಲಾಪ್ಸ್ ಕ್ಲಾಪ್ಸ್ ಮಿಂಚು. ಮಿಂಚು ಕ್ಲಾಪ್ಸ್ ಕ್ಲಾಪ್ಸ್ ಕ್ಲಾಪ್ಸ್. ಬಂಡಿ ಇದು ಹಂಗಂದ್ರೆ ಭಾರಿ ಮುದ್ದು ಬರ್ತಾಳೆ ಅವಳು. ಅಯ್ಯಯ್ಯೋ 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 ಗುಂಡು ಪಿಲ್ಲಿ. ಮಿಂಚು 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 ಅಕ್ಕಚ್ಚ ಅಕ್ಕಚ್ಚ ನೋಡಿ ಅಯ್ಯ ಆಟಾಡ್ಬಿ ಅಮ್ಮ. ಇಟ್ಟಿಟ್ಟ ಅಯ್ಯೋ ತಗಬಿಸಿನ್ಫೆ
ಇಟ್ಟ ಅನ್ನು ಏನು ಇನ್ನೂ ಸರಿ ಹೇಳು. ಒಂದು ಸ್ವಲ್ಪ ಹೊತ್ತನೂ ಸುಮ್ಮನೆ ಇರಲ್ಲ ನೋಡು. ಮಲಗಿಸೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ಇಬ್ಬರನ್ನೂ ಮಲಗಿಸೋಣ ಅಂತ ಅಂದ್ಕೊಂಡು. ಬಟ್ ಅವರಪ್ಪನ ಪೇಟಿಎಮ್ದೆಲ್ಲ ಬಾಕ್ಸ್ ಇದು ಆ್ಯಕ್ಚುಲಿ ಅವ್ರು ಬಾಕ್ಸಸ್ ಏನೇನೋ ತೊಗೊಂಡು ಹೋಗ್ತಿದ್ದಾರೆ, ಅದನ್ನೆಲ್ಲ ತೊಗೊಂಡು ಕೂತ್ಕೊಂಡಿದ್ದಾರೆ. ಇವಳಿಗೆ ಅದರಲ್ಲಿರೋ ಆನೆ ಸಿಕ್ಬಿಡ್ತು, ಆನೆ ಹಿಡ್ಕೊಂಡು ಕೂತ್ಕೊಂಡಿದ್ದಾಳೆ. ಹಾಗೆ ಅಮ್ಮರ ಮನೇಲಿ ಇವತ್ತು ಹಬ್ಬ, ಆ ಹಾಲು ಹಾಕೋವಂಥ ಹಬ್ಬ. ಅದಕ್ಕೋಸ್ಕರ ಅಮ್ಮ ಜಸ್ಟ್ ಫೋನ್ ಮಾಡಿ ರೆಡಿಯಾಗಿ ಬಾ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಹೋಗೋದ್ರೊಳಗಡೆ ನಾನೆಲ್ಲ ಮುಗಿಸ್ಕೋಬೇಕು. ಆಲ್ರೆಡಿ ಮಧ್ಯಾಹ್ನ ಆಗಿದೆ, 1 ಗಂಟೆ ಆಗಿದೆ. ಇವಾಗ ಪೂಜೆ ಏನು ಪೂಜೆ ಕತೆ ಅಂತಂದರೆ ನಿಮಗೆ ಗೊತ್ತಿದೆ. ಪೂಜೆ ಕತೆ ಇವಾಗ ಇತ್ತೀಚೆಗೆ ಸಂಜೆ ಆಗ್ತಾಯಿದೆ. ನಂದು ಸಂಜೆ ಆದರೂ ಪರವಾಗಿಲ್ಲ, ಮನೆ ಶುದ್ಧವಾಗಿ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡು ನಾನೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೆ ಇನ್ನು ಅಲ್ಲಿಗೆ ಹೋಗೋದಾಯಿತು ಅಂದರೆ ಅಷ್ಟರೊಳಗಡೆ ಇವ್ರನ್ನ ಪ್ಲಸ್ ನನ್ನ ಕೆಲಸ ಪೂಜೆ ಎಲ್ಲ ಆಗಿರಬೇಕು. ಟ್ರೈ ಮಾಡ್ತೀನಿ. ಅವರು ಇನ್ನು ಇವಾಗ ರೆಡಿ ಮಾಡ್ಕೊತಿದ್ದಾರೆ. ಸೊ ನೋಡೋಣ ಏನೇನಾಗುತ್ತೆ ಅಂತೇಳಿ. ಬಟ್ ನನಗೆ ಇವಾಗ ಜಾಲಬಂಡಿ ಅಡುಗೆ ಬೇರೆ ಮಾಡೋದಿತ್ತು. ನಾನು ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಪಾರ್ಸಲ್ ಬಂದರೂ ಕೂಡ ಇಬ್ಬರನ್ನೂ ಎಳ್ಕೊಂಡು ಹೋಗಬೇಕು. ಎಳ್ಕೊಂಡು ಹೋಗಿ ವಾಪಸ್ ಬರಬೇಕು. ಅಯ್ಯಪ್ಪ, ಒಂದು ಪಾರ್ಸಲ್ ಬಂತು, ಏನು ಅಂತ ಗೊತ್ತಿಲ್ಲ. ಸೊ ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಕೆಳಗಡೆ ಹೋಗಿದ್ವಿ. ಹಾಂ ಬಂದೆಮ್ಮ. ಅಯ್ಯಪ್ಪ ಅಯ್ಯಪ್ಪ ಆ್ಯನ್ ಅಮ್ಮ ಮಲ್ಕೊಬರ್ರೆ ನೀವು, ಮಲ್ಕೊಳ್ರೆ ನೀವು. ಇಲ್ಲ ಮತ್ತೆ ಏನು ಮಾಡ್ತೀರಾ? ಪಾಲು ತಾಗಿ. ಮಮ್ಮು ತಿಂದೇನಾಗ್ಲೇ? ಇಲ್ಲ ಮಮ್ಮಿ. ಎಲ್ಲೋಯ್ತು ಪಾಲು? ಎಲ್ಲೋಯ್ತು ಅದು ನೋಡೋದು ಮಂಗಣ್ಣ. ಕ್ಲಾಪ್ಸ್ 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 ಕ್ಲಾಪ್ಸ್. ಅಯ್ಯೋ ನನ್ನ ಮಿಂಚು. ಅಯ್ಯೋ ಕ್ಲಾಪ್ಸ್ ಹೋಗ್ತೀಯಮ್ಮ. ಕ್ಲಾಪ್ಸ್ ಕ್ಲಾಪ್ಸ್ ಕ್ಲಾಪ್ಸ್. ಏಯ್ ಅಯ್ಯೋಯ್ಯೋ, ನಾನು ಅಂದ್ರೆ ಉಳ್ಸ ಅದನ್ನ ಅಂತಾರಲ್ಲ, ನಾನು ಸೇರೋದು ಸವಾ ಸೇರು. ಈಗ ನೋಡಿ. ಏಯ್ ಏಯ್ ಸರಿ ಮೋಷನ್ ಮಾಡ್ಕೊಂಡ್ಲು ಗೊತ್ತಾ ಮಿಂಚು. ಸೊ ಹೋಗಿ ಇದು ಏನು ಪಾರ್ಸಲ್ ತರೋದ್ರೊಳಗಡೆ ಒಂದ್ಸರಿ ಮೋಷನ್ ಮಾಡ್ಕೊಂಡ್ಲು. ಅದನ್ನು ಒರೆಸಿ ಮತ್ತೆ ಕೂತ್ಕೊಂಡಿದ್ದೀನಿ. ಸೂಪರ್ ಅಮ್ಮ. ಈ ಹಾಡು ಕೇಳ್ತಾ ಇದ್ರೆ ಎಷ್ಟು ಚಂದ ಅನಿಸುತ್ತೆ ಅಂದರೆ ಮಲ್ಕೊಂಬಿಟ್ಲು. ಅಮ್ಮಯ್ಯ. ಹಾಂ ನಮ್ಮ ನಿನಗೆ ಹಾಲು ಕೊಟ್ಟು ನಾನು ಕೆಲಸ ಮಾಡ್ಕೊತೀನಿ. ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿದೆ. ಜಸ್ಟ್ ಸಿಂಕ್ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದಾಯಿತು. ಅಯ್ಯಪ್ಪ, ಹಾಲು ಬಿಸಿ ಇಟ್ಕೊಂಡೆ, ಸ್ವಲ್ಪ ಕಾಫಿ ಮಾಡ್ಕೊಂಡು ಕೊಡೋಣ ಅಂಥೇಳಿ. ಸೊ ಇಷ್ಟು ಮಾಡೋದ್ಲಿಗೆ 2 ತಾಸು ಆಯಿತು. ಎಕ್ಸಾಕ್ಟಾಗಿ 2 ತಾಸಿಗೆ ಮತ್ತೆ ನಮ್ಮ ಮಿಂಚು ಎದ್ದು ಕೂಗ್ತಾ ಇದ್ದಾಳೆ. ಇವಾಗ ಕಾಫಿ ಮಾಡಿಕೊಂಡು ಅವಳ ಹತ್ರ ಹೋಗ್ತೀನಿ. ಕಾಫಿ ರೆಡಿ. ಸೊ ಕಾಫಿ ಮಾಡಿಕೊಂಡು ಇವಾಗ ಕುಡಿಬೇಕು ಅಂತ ಬಂದೆ. ಹಾಗೆ ಕಾಫಿ ಟೀ ಎಲ್ಲ ಬಿಟ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಅಟ್ಲೀಸ್ಟ್ 1 ಟೈಮ್ ಕುಡಿತಾ ಇದ್ದೀನಿ. ತೀರಾ ಕುಡಿಲಿಲ್ದಂಗೆ ಇದ್ದರೆ ಒಂಥರ ಅಣಗಿಸ್ತಾರೆ ನಮ್ಮ ಮನೇಲಿ. ಅದಕ್ಕೆ ಅಟ್ಲೀಸ್ಟ್ 1 ಟೈಮ್ ಕುಡಿತೀನಿ. ಅಬ್ಬಾ, ಇವಳೇ ಎದ್ದಾಯಿತು ಇನ್ನು ಹಾಡು ಯಾಕೆ. ಏ ಏ ಏ ಏ ಬಾ ಬಾ ಬಾ. ಹಾಗೆ ಈಗ ಬ್ರೂ ಕಾಫಿ ಕುಡಿಯೋದಕ್ಕೆ ಸಖತ್ ಇಷ್ಟ. ಜಯಂತ್ ಕಲಿಸ್ಬಿಟ್ಟಿದ್ದಾರೆ. ಹಾಗೆ ಇದೊಂದು ತುಂಬ ಇಷ್ಟ ಆಗುತ್ತೆ. ಬ್ರೂ ಕಾಫಿ ಕುಡಿದ್ರೆ ಹಬ್ಬ ಸೊಂಟೆ ಎಲ್ಲ ನೆಟ್ಗಾಗ್ಬಿಡ್ತು. 2 ತಾಸು ನಿಂತ್ಕೊಂಡು ಎಲ್ಲ ಕ್ಲೀನ್ ಮಾಡೋದಕ್ಕೆ. ಸ್ವಲ್ಪ ಪಾತ್ರೆ ಜಾಸ್ತಿನೇ ಇತ್ತು, ಹಾಗಾಗಿ ಇಷ್ಟೊತ್ತಾಯಿತು. ಏ ಏ ಏ ಏ ಪಂಚದಾರ ಬೊಮ್ಮ ಬೊಮ್ಮ. ಹೌದಾ ಹೌದಾ ಫ್ರೆಂಡ್ಸ್, ಸ್ವಲ್ಪ ಹೊತ್ತು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ, ಆಟ ಆಡಿದೆ. ಆ್ಯಂಡ್ ಮಿಟ್ಟುಗೆ ಹಾಲು ಕೊಟ್ಟೆ ಮಲ್ಕೊಂಡ್ಬಿಟ್ಲು.
ಸೊ ಅವಳಿಗೆ ನಾನು ಹೇಳಿದೆ ಎಷ್ಟು ಅಂತ ಹೇಳಿದೆ, ಮಲ್ಕೋಬೇಡ ನೀನು, ಇಷ್ಟೊತ್ತಿಗೆ ಮಲ್ಕೊಂಡ್ರೆ ರಾತ್ರಿ ನಿದ್ದೆ ಮಾಡಲ್ಲ ಅಂತೇಳಿ. ಅವಳಿಗೆ ಎಕ್ಸಾಕ್ಟಾಗಿ ಆಟಾಡಿ ಒಂದು 5 ಗಂಟೆ ಮೇಲೆ ನಿದ್ದೆ ಬರುತ್ತೆ. ಹೆಂಗೆಂಗೋ ಮಾಡಿ ತಪ್ಸಿದ್ರೆ ಸರಿ, ಇಲ್ಲಾಂದರೆ ಮಲ್ಕೊಂಡ್ಬಿಡ್ತಾಳೆ. ಆದರೂ ಕೂಡ ಅಂದ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಮಲ್ಕೊಳ್ಳಿ, ಒಂದು 6 ಗಂಟೆಗೆ ಎಬ್ಬಿಸ್ತೀನಿ ಅಂತೇಳಿ. ಇವಾಗ 5:15 ಆಗಿದೆ. ನಾನು ಕಸ ಹೊಡ್ಕೊಂಡು ಮುಖ ತೊಳ್ಕೊಂಡು ಸೊ ಎಲ್ಲ ರೆಡಿ ಆಗಿದ್ದೀನಿ. ಯಾಕೆಂದರೆ ಇವಾಗ ದೀಪ ಹಚ್ಬೇಕು, ನಾನು ಸಂಜೆ ಟೈಮ್ ಹಚ್ತಾ ಇದ್ದೀನಿ. ಅವಳು ಮಲ್ಕೊಂಡ್ಲು, ಇವಳನ್ನ ಇಟ್ಕೊಂಡೆ ಇವಾಗ ಕಸ ಎಲ್ಲ ಹೊಡೆದು ನಾನು ರೆಡಿ ಆಗಿದ್ದೀನಿ ಮುಖ ತೊಳ್ಕೊಂಡು. ಅಮ್ಮ ಅಮ್ಮ ಸೊ ದೀಪ ಹಚ್ತೀನಿ. ದೀಪ ಹಚ್ಚಿ ನನಗೆ ಬೇರೆ ಮನೇಲಿ ಏನು ಕೆಲಸ ಉಳಿದಿಲ್ಲ, ಅಡುಗೆ ಮಾಡ್ಕೋಬೇಕು. ಅಡುಗೆ ಮಾಡೋದು ಆ್ಯಂಡ್ ಮಧ್ಯಾಹ್ನ ಅವಳು ಪುಳಿಯೋಗರೆ ತಿಂದಿದ್ದು, ನಾನು ಕೂಡ ಪುಳಿಯೋಗರೆ ತಿಂದಿದ್ದೀನಿ, ಅವಳು ಕೂಡ ಪುಳಿಯೋಗರೆ ತಿಂದಿದ್ದು, ಮಲ್ಕೊಂಡ್ಲು. ಹಾಗೆ ಈ ಮೇಡಮ್ ಅವ್ರು ಬರೀ ಹಾಲು ಕುಡ್ದಿದ್ದಾರೆ. ಇವಾಗ ಅವಳಿಗೆ ಏನಾದರೂ ಬೇಕು. ಇವಳಿಗೂ ನಿದ್ದೆ ಬಂದಿದೆ ಅಂತ ಅನ್ಸುತ್ತೆ ನೋಡಿ, ಹಿಂಗೆ ಮಾಡ್ತಾಳೆ, ಇರಿಟೇಷನ್ ಮಾಡ್ಕೊತಾಳೆ. ನೀರು ಕುಡಿಸ್ದೆ. ಸೊ ನೀರೆಲ್ಲ ಅರ್ಧ ಕುಡಿಯೋದು ಅರ್ಧ ಚೆಲ್ಲೋದು. ಹೌದು, ನಿದ್ದೆ ಬಂದಿದೆ ಇವಳಿಗೆ. ಇವಳನ್ನು ಕೂಡ ಮಲಗಿಸ್ಬಿಡ್ತೀನಿ. ಮಲಗಿಸಿ ನಾನು ಆರಾಮಾಗಿ ದೀಪ ಹಚ್ತೀನಿ. ಯಾಕೋ ಮಿಂಚುಗೆ ನಿದ್ದೆ ಬಂದಿತ್ತು ಅಂತ ಅನಿಸುತ್ತೆ, ಮಲ್ಕೊಂಡ್ಬಿಟ್ಲು. ತೂಗಿದ ತಕ್ಷಣ ಮಲ್ಕೊಂಡ್ಲು. ಸೊ ಹಾಗಾಗಿ ಅವಳನ್ನ ಮಲಗಿಸ್ಬಿಟ್ಟೆ ಬಂದೆ. ಒಂದು 5 ನಿಮಿಷ ಆಯ್ತು ಅಷ್ಟೇ. ಸೊ ಬಂದು ಹೂವೆಲ್ಲ ತೆಗೆದು ಹೂವಿಟ್ಟು ಜಯಂತ್ ಬೆಳಗ್ಗೆನೇ ತಂದಿಟ್ಟು ಹೋಗ್ಬಿಡ್ತಾರೆ. ಅವ್ರು ಬರಲ್ಲ ಅಂತಂದರೆ ತಂದಿಟ್ಟು ಹೋಗ್ತಾರೆ. ಸೊ ಇತ್ತೀಚೆಗೆ ಏನಂತಂದರೆ ಒಂದು ಹೊರಗಡೆ ಹೋಗ್ತಾ ಇದ್ದಾರೆ, ಸುಮಾರು ಹಳ್ಳಿಗಳ ಮೇಲೆ ಹೋದರೆ ಅಲ್ಲಿ ಸ್ವಲ್ಪ ಲೀಡ್ಸ್ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಹೋಗ್ತಾ ಇದ್ದಾರೆ, ಅವ್ರಿಗೆ ಅದು ಕಂಫರ್ಟಬಲ್ ಅಂತ ಹೇಳಿ. ಸೊ ಅವರು ಹೊರಗಡೆ ಹೋದರು ಅಂತಂದರೆ ನನಗೆ ಸಣ್ಣದಕ್ಕೆ ಪುಟ್ಟದಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೆ ಸಂಜೆ ಇದಕ್ಕೆಲ್ಲ ಬರೋದಕ್ಕಾಗಲ್ಲ. ಹಾಗಾಗಿ ಏನಾದರೂ ತಂದು ಕೊಡಬೇಕು ಅಂತ ಇದ್ದರೆ ಬೆಳಗ್ಗೆನೇ ತಂದುಕೊಟ್ಟು ಹೋಗಿರ್ತಾರೆ. ಸೊ ಬೆಳಗ್ಗೆ ಹೂ ಕೂಡ ತಂದುಕೊಟ್ಟು ಹೋಗಿದ್ರು, ಮತ್ತು ನಾನು ಸಂಜೆನೇ ಪೂಜೆ ಮಾಡೋದು, ಹಾಗಾಗಿ ಸಂಜೆವರೆಗೂ ಹೂ ಹಂಗೆ ಇತ್ತು. ಇವಾಗ ಹೂವೆಲ್ಲ ಚೇಂಜ್ ಮಾಡಿ ಧೂಳೆಲ್ಲ ತಕ್ಕೊಂಡು ದೀಪ ಹಚ್ತಾ ಇದ್ದೀನಿ. ಸೊ 15 ದಿನಕ್ಕೊಮ್ಮೆ ಅಟ್ಲೀಸ್ಟ್ ಕ್ಲೀನ್ ಮಾಡ್ಕೊಳ್ಳೋ ಥರ ಮೇಂಟೈನ್ ಮಾಡ್ತಾಯಿದ್ದೀನಿ. ಪ್ರತಿ ವಾರ ಕ್ಲೀನ್ ಮಾಡೋದಕ್ಕಂತೂ ಆಗಲ್ಲ. ಈವನ್ ಸಮ್ಟೈಮ್ಸ್ ಹೆಂಗಾಗುತ್ತೆ ಅಂತಂದರೆ 3 ವಾರಕ್ಕೊಂದ್ಸರಿ ಕ್ಲೀನ್ ಮಾಡೋ ಥರನೂ ಆಗುತ್ತೆ. ಸೊ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಕೆಲವೊಂದಷ್ಟು ಧೂಪಗಳು ಕೈಗೆ ಸಿಗ್ತಿರಲಿಲ್ಲ, ಎಲ್ಲ ಕವರಲ್ಲಿತ್ತು. ಅದನ್ನು ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ತೆಗೆದು ನನಗೆ ಕೈಗೆ ಸಿಗೋ ಥರ ಎಲ್ಲ ಡಬ್ಬದಲ್ಲಿ ಹಾಕಿಟ್ಕೊತಾ ಇದ್ದೀನಿ. ಸರಿ ರೇಷನಲ್ಲಿ ತರುವಾಗ ನಾನು ನೋಡ್ಕೊಳ್ಳಿಲ್ಲ, ಅದು ಹಾಕಿಬಿಟ್ಟಿದ್ದಾರೆ, ಬಲ್ಕಾಗಿ ಹಾಕಿದಾರಲ್ಲ, ಹಾಗಾಗಿ ಇದು ತುಂಬ ದೊಡ್ಡ ಧೂಪ ಆಯಿತು. ಸೊ ಬೇಗ ಹತ್ತಲ್ಲ, ಹಾಗೆ ಬೇಗ ಆರಲ್ಲ, ಮತ್ತು ಬೇಡ, ಇದು ಡೈಲಿ ಯೂಸ್ಗೆ ಆಯಿತು ಅಂತಂದರೆ ಇಷ್ಟು ದೊಡ್ಡದು ಬೇಡ ಅಂತ ಅನ್ನಿಸ್ತು. ಈ ಸರಿ ರೇಷನ್ಗೆ ಹೋದಾಗ ನೈವೇದ್ಯ ಅಂತ ಸಿಗುತ್ತಲ್ವ, ನೈವೇದ್ಯದಲ್ಲಿ ಸಣ್ಣ ಧೂಪ ಸಿಗುತ್ತೆ ಡೈಲಿ ಯೂಸ್ಗೆ, ಅದನ್ನು ತರಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಅದು ಫ್ರೇಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ನೈವೇದ್ಯದು. ಇನ್ನು ಸಿಂಪಲ್ಲಾಗಿ 2 ದೀಪ ಹಚ್ಚಿ ಬೆಳಗ್ಗೆ ನಂದೇನಿದೆ ರಿಚುವಲ್ಸ್ ಅದನ್ನೆಲ್ಲ ಮುಗಿಸ್ಕೊತೀನಿ. ಹಾಗೆ ಕರ್ಪೂರ ಬೆಳಗುವಾಗ ನನಗೆ ಲವಂಗಗಳು ಹಾಕಿ ಬೆಳಗುವಂಥ ಅಭ್ಯಾಸ. ಸೊ ಫ್ರೆಂಡ್ಸ್, ಅದು ತುಂಬ ನನಗೆ ಚೆನ್ನಾಗಿ ಆಗಿ ಬಂದಿದೆ, ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಲಕ್ಷ್ಮೀ ಪೂಜೆ ಅಂತ ಮಾಡುವಾಗ ಮೇಯ್ನಾಗಿ ಲವಂಗಗಳು ಸುಡುವಂಥದ್ದಾಗಿರ್ಬೋದು, ಮನೇಲಿ ಸುಡುವಂಥದ್ದಾಗಿರ್ಬೋದು, ಅದು ಮಾಡ್ತಾ ಇರಬೇಕಂತೆ ಅವಾಗವಾಗ. ಸೊ ಅದೇನೋ ಗೊತ್ತಿಲ್ಲ, ನಾವು ಅದನ್ನೆಲ್ಲ ಫಾಲೋ ಮಾಡಿದಾಗ ಒಂಥರ ಪಾಸಿಟಿವ್ ಎನರ್ಜಿ ಅನಿಸುತ್ತೆ ನಮ್ಮ ಮನೆಯಲ್ಲಿ. ಅದು ನನಗೆ ತುಂಬಾ ಇಷ್ಟ ಆಗಿರೋವಂಥದ್ದು. ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಶೇರ್ ಮಾಡಿದೆ. ಆಮೇಲೆ ಕೆಲವೊಬ್ಬರು ಪಚ್ಚ ಕರ್ಪೂರ ಸುಡ್ತಾರೆ. ಸೊ ನಾನು ಹೌದು, ಸೊ ನಾರ್ಮಲ್ ಕರ್ಪೂರಗಳನ್ನ ಸುಡ್ತೀನಿ. ಹಾಗೆ ಈ ಧೂಪ ಹಚ್ತೀನಲ್ಲ, ಅದ್ರ ಮೇಲೆ ಒಂದಷ್ಟು ಪಚ್ಚ ಕರ್ಪೂರ ಹಾಕಿರ್ತೀನಿ ನಾನು ಯಾವಾಗಲೂ. ಹಾಗೆ ಇವಾಗ ನಾನು ಇಟ್ಕೊತಾ ಇರೋದು ಅರ್ಚನೆ ಮಾಡಿರೋಂಥ ಕುಂಕುಮನ ಹಾಗೆ ಇಟ್ಟಿದ್ದೀನಲ್ಲ. ಸೊ ಪ್ರತಿದಿನ ಪೂಜೆ ಮಾಡೋಕ್ಕೆ ಹೋದೆ ಅಂತಂದರೆ ಅದೇ ಒಂದು ಕುಂಕುಮನ ಅಣಿಗೆ ಹಚ್ಕೊಳ್ಳೋದು. ಪೂಜೆ ಎಲ್ಲ ಆದಮೇಲೆ ದೀಪ ಧೂಪ 2 ಆಯಿತು. ಧೂಪನ ಮನೆ ಪೂರ್ತಿ ತಗೊಂಡು ಹೋಗಿರ್ತೀನಿ. ತಗೊಂಡು ಹೋಗಿ ಮತ್ತೆ ಬಂದು ಸೀದಾ ದೇವ್ರ ಹತ್ರ ಇಟ್ಟಿರ್ತೀನಿ. ಹಾಗೆ ಇದು ಏನು ಅಂತ ನೋಡ್ತಾ ಇದ್ದೀರಾ, ತುಂಬ ದಿನ ಆಗಿದೆ ಫ್ರೆಂಡ್ಸ್, ಆಲ್ಮೋಸ್ಟ್ ಒಂದು 2 ವಾರದ ಹಿಂದೆಯಿಂದ ನಾನು ಇದನ್ನು ಮಾಡೇ ಇಲ್ಲ. ಇದೇನಪ್ಪ ಅಂತಂದರೆ ಒಂದು ಲವಂಗ, ಒಂದು 6 ಅಥವಾ 7 ಲವಂಗಗಳು ಹಾಕ್ಕೊಂಡು 2 ಕರ್ಪೂರ ಬಿಲ್ಲೆ ಹಾಕ್ಕೊಂಡು ಸುಡಬೇಕು ಅಂತ ಹೇಳ್ತಾರೆ. ಅದನ್ನು ಸುಡ್ತಾ ಬಂದಿದ್ದಕ್ಕೆ ಒಂದು ಸ್ವಲ್ಪ ಏನೋ ಬೆಟರ್ ಅನ್ನಿಸ್ತಾ ಇತ್ತು. ಈ 2 ವಾರದಿಂದ ಮಾಡಿಲ್ಲ, ಅದಕ್ಕೆ ಇವತ್ತು ನೆನಪಿಟ್ಕೊಂಡು ಮಾಡಿದ್ದೀನಿ. ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಅದೆಲ್ಲ ಸುಧಾರಿಸ್ಕೊಳ್ಳಿ ಅಂತೇಳಿ. ಸೊ ಫ್ರೆಂಡ್ಸ್, ಇಲ್ಲಿ ಅಡುಗೆಗೆ ಜೋಡಿಸ್ಕೊತಾ ಇದ್ದೀನಿ. ಚಿಟ್ಟಿ ಇಲ್ಲೇ ಮಲ್ಕೊಂಡು ನನ್ನ ಹತ್ರ ಏಳಿಸ್ಕೊಂಡು ಹೋಮ್ವರ್ಕ್ ಬರೀತಾ ಇದ್ದಾನೆ. ಆ್ಯಂಡ್ ಮತ್ತು ಇದು ಮಸಾಲೆಗೆ ಜೋಡಿಸ್ಕೊತಾ ಇದ್ದೀನಿ. ಮಸಾಲೆಗೆ ಏನು ಹಾಕಿದ್ದೀನಿ ಅಂತಂದರೆ ಈರುಳ್ಳಿ, ಟೊಮೊಟೊ, ಸೊ ಇಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಚಿಟ್ಟಿ ತಿನ್ಬೇಡ, ಕೊಬ್ಬರಿ ತಿಂತಾಯಿದ್ದಾನೆ ನೋಡಿ, ತಪ್ಪಿಸ್ಕೊಂಡು. ಸೊ ಇಷ್ಟು ಶುಂಠಿ, ಹಾಗೆ ಕೊತ್ತಂಬರಿ ಮತ್ತು ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ತೊಳೆದು ನಾನು ಮಸಾಲೆಗೆ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಜೊತೆಲಿ ಕೊಬ್ಬರಿ ಚೆನ್ನಾಗಿ ತೊಳೆದು ಇದನ್ನು ಹಾಕ್ಕೊತಾ ಇದ್ದೀನಿ. ಏನು ಸಾಂಬಾರು ಮಾಡ್ತಾಯಿದ್ದೀನಿ ಅಂತಂದರೆ ಕಡಲೆಕಾಳು ಮತ್ತು ಆಲೂಗಡ್ಡೆ, ಬದನೆಕಾಯಿ, ಇದು 3 ಹಾಕಿ ಸಾಂಬಾರು ಥರ ಮಾಡ್ತಾಯಿದ್ದೀನಿ. ಈ ಸಾಂಬಾರಿಗೆ ಹುಣ್ಸೆಹಣ್ಣು ನೆನೆ ಹಾಕ್ಕೊಂಡಿರೋದು. ಸೊ ಮಸಾಲೆ ರುಬ್ಕೊಂಡೆ. ಇದಕ್ಕೆ ಖಾರ ಪುಡಿ ಮತ್ತು ಸಾಂಬಾರು ಪುಡಿ, ನನ್ನ ಫೇವ್ರೆಟ್ ಮಾರುತಿ ಸಾಂಬಾರು ಪುಡಿ, ಮತ್ತು ಅದ್ರ ಜೊತೆಲಿ ಒಂದು 3 ಏಲಕ್ಕಿ, ಲವಂಗ, ಚಕ್ಕೆ, ಇದಿಷ್ಟನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಗ್ಗರಣೆ ಕೊಡ್ತಾ ಇದ್ದೀನಿ ಈಗ. ಆಲ್ಮೋಸ್ಟ್ ನಾನು ಕೊಡೋವಂಥ ಸ್ಟೈಲ್ ಇದು. ಎಲ್ಲ ಸಾಂಬಾರ್ಗೂ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಹಾಕ್ತೀನಿ. ಹಾಗೆ ಈ ಸಾಂಬಾರಿಗೆ ಅಥವಾ ಪಲ್ಯಕ್ಕೆ ಏನು ಜೋಡಿಸ್ಕೊಂಡಿರ್ತೀನೋ ಅದನ್ನು ಬೇಳೆ, ಕಾಳುಗಳು, ತರಕಾರಿಗಳನ್ನ ಎಣ್ಣೆಲೇ ಸ್ವಲ್ಪ ಬಾಳಿಸ್ಕೊತೀನಿ. ಇವತ್ತು ಕೂಡ ಕಡಲೆಕಾಳು ಹಾಕಿದ್ದೀನಿ. ಹಾಗೆ ಮತ್ತು
ಬದನೆಕಾಯಿ ಆಲೂಗಡ್ಡೆ ಎರಡನ್ನೂ ಕೂಡ ಕಟ್ ಮಾಡಿ ಅರಶಿನ ನೀರಲ್ಲಿ ನೆನೆ ಇಟ್ಕೊಂಡಿದ್ದೆ. ಸೊ ಮಸಾಲೆ ಎಲ್ಲ ಜೋಡಿಸಿದಾದ್ಮೇಲೆ ನಾನು ಕಟ್ ಮಾಡಿದ್ದು. ಸೊ ಅದನ್ನು ಸ್ವಲ್ಪ ಉಪ್ಪು ಅರಶಿನ ಪುಡಿ ಹಾಕಿ ಎಣ್ಣೆಲ್ಲೇ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ತೀನಿ. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಂಥರ ತುಂಬ ಘಮ ಘಮ ಅನ್ನಿಸ್ತಾ ಇರುತ್ತೆ. ಆಮೇಲೆ ಇನ್ನು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಆ್ಯಡ್ ಮಾಡಿದ್ರೆ ಮುಗಿದೋಯ್ತು. ಸೊ ಮಸಾಲೆ ಹಾಕೋವಾಗಲೇ ನಾನು ಆಲ್ರೆಡಿ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಹಾಕಿರ್ತೀನಿ. ಇನ್ನು ಹುಳಿ ಹಾಕಿ ರುಚಿ ನೋಡಿಕೊಂಡು ಉಪ್ಪು ಹಾಕೊಂಡ್ಬಿಟ್ರೆ ಆಯಿತು, ಪರ್ಫೆಕ್ಟ್ ಸಾಂಬಾರು ರೆಡಿ ಆಗುತ್ತೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ, ಮನೇಲೆಲ್ಲ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಿ ನಾನು ಮಾಡುವಂಥ ಈ ಮಸಾಲೆ ಸಾಂಬಾರುಗಳು ಪಲ್ಯಗಳು ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಸೊ ನಮ್ಮ ತಮ್ಮ ಅಂತೂ ತುಂಬ ಇಷ್ಟಪಟ್ಟು ತಿಂತಾನೆ. ಏನಾಗುತ್ತೆ ನಿಮಗೆ ನಮ್ಮ ಮನೇಲಿ ಮಾಡೋದಕ್ಕೆ ಅಂತೇಳಿ ನಾವು ನಮ್ಮ ಅಮ್ಮರ ಮನೇಲಿ ಹೋದಾಗ ಅಡುಗೆ ಮಾಡಲ್ಲ, ಅಡುಗೆ ಎಲ್ಲ ಕೆಲಸನೇ ಮಾಡಲ್ಲ, ತುಂಬ ಲೇಸಿ ಆಗಿಬಿಡ್ತೀವಿ. ನಮ್ಮ ಮನೇಲಾದರೆ ಮಾತ್ರ ನಾವು ಮಾಡ್ಕೊತಿರ್ತೀವಿ. ಸೊ ಮನೇಲಂದ್ರೆ ಸರ್ರೇ ಬೈತಾರೆ. ಸೊ ಅಮ್ಮನ ಮನೆಗೆ ಹೋದರೆ ಹಾಗೆ ಮಹಾರಾಣಿಗಳ ಥರ. ಸಾರಿಗೆ ಇಟ್ಟಿದ್ದೀನಿ, ಹಾಗೆ ಜೊತೆಲಿ ಅನ್ನಕ್ಕೂ ಕೂಡ ರೆಡಿ ಮಾಡಿ ಇಟ್ಟಾಯಿತು. ಇವಾಗ ಏನಂತಂದರೆ ರೊಟ್ಟಿ ಇದೆ, ಇನ್ನೊಂದೆರಡು ಇದೆ. ಬಟ್ ಆದರೆ ಅಕ್ಕನೂ ಕೂಡ ಫೋನ್ ಮಾಡಿ ರೊಟ್ಟಿ ರೆಡಿ ಮಾಡಿದ್ದೀನಿ ಅಂತಂದರು. ಸೊ ನಾನೇ ಇರಲಿ ಅಂಥೇಳಿ ಇವತ್ತು ರೊಟ್ಟಿ ಮಾಡೋದಕ್ಕೆ ಹೇಳಿದ್ದೆ. ಆಲ್ರೆಡಿ ಮಿಂಚು ಮೇಡಮ್ ಅವ್ರು ಎದ್ದಾಯಿತು. ಪಪ್ಪ ಬಂತಮ್ಮ ಬಂತು. ಇವಳಿಗೆ ಇಷ್ಟೊತ್ತಾಯಿತು ಅಂದರೆ ಅವರಪ್ಪ ಬೇಕೇ ಬೇಕು. ಆಲ್ರೆಡಿ 7:15 ಆಯಿತು. ಪಾಪ ಹೊರಗಡೆ ಹೋಗ್ತಾ ಇದ್ದಾರೆ ಜಯಂತ್ ಒಂದು 2 ಡೇಸಿಂದ. ಅಂದರೆ ಲೋಕಲಲ್ಲೇ ವರ್ಕ್ ಮಾಡ್ತಿದ್ರು, ಇವಾಗ ಹೊರಗಡೆ ಹೋಗ್ತಾ ಇದ್ದಾರೆ. ಹಾಗಾಗಿ ಲೇಟ್ ಆಗುತ್ತೆ ಬರೋದು. ಬಟ್ ಮಕ್ಕಳು ಎಷ್ಟು ಹಚ್ಕೊಂಡಿದ್ದಾರೆ ಅಂತಂದರೆ ಅಪ್ಪ ಬೇಕೇ ಬೇಕು ಇವ್ರಿಗೆ. ಸೊ ಕಬೋರ್ಡ್ ಹಿಂಗೆ ತೆಗೆದಿರ್ತಾರೆ ನನ್ನ ಮಕ್ಕಳು. ಏ ಮಿಂಚು ಕಾಲು ತಗೊಂಡು ತಿನ್ಕೋ ಅಂತ ಎದ್ದಿದ್ದಾಳೆ. ಇವಾಗ ಇವಳನ್ನ ಎಬ್ಬಿಸ್ಕೋಬೇಕು. ಏ ಮಿಂಚು ಪುಟಾಣಿ. ಆ್ಯಂಡ್ ಫ್ರೆಂಡ್ಸ್ ಇಲ್ಲಿ ನೋಡಿ, ಹಬ್ಬ ಘಮ 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 ಸಾಂಬಾರು ರೆಡಿ. ಸೊ ಹಾಗೆ ಅನ್ನ ಕೂಡ ರೆಡಿ. ಸೊ ಇನ್ನು ರೊಟ್ಟಿ ಬರ್ತಾ ಇದೆ. ರೊಟ್ಟಿ ಮನೇಲಿದೆ. ಇದು ನೋಡಿ ಹೆಂಗಾಗಿಬಿಟ್ಟಿದೆಯಲ್ಲ. ಸೊ ರೊಟ್ಟಿ ಇದೆ, 4 ಇದೆ. ಆದರೆ ಇವತ್ತು ಮಾಡಿರೋವಂಥ ರೊಟ್ಟಿ ಕೂಡ ತರ್ತಾ ಇದ್ದಾರೆ ಜಯಂತ್. ನಾನು ಅಷ್ಟರೊಳಗಡೆ ಏನು ಮಾಡ್ತೀನಿ ಅಂದರೆ, ಸೊ ಮೆತ್ತಗೆ ಮಾಡಿರ್ತೀನಿ ಮಕ್ಕಳಿಗಂತಾನೆ. ಕುಕ್ಕರಲ್ಲಿ ಮಾಡಿದ್ರೆ ತುಂಬ ಮೆತ್ತಗಾಗುತ್ತಲ್ಲ. ಸೊ ಅನ್ನನ ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಿ. ಮಿಂಚುಗೆ ಅಷ್ಟೇ ತಿನ್ನಿಸೋದು. ಮಿಟ್ಟುಗೆ ಯೋಚನೆ ಮಾಡ್ತೀನಿ. ರೊಟ್ಟಿ ಮೆತ್ತಗಿತ್ತು ಅಂದರೆ ಮಿಟ್ಟು ಕೊಡ್ತೀನಿ, ಇಲ್ಲ ಅಂದರೆ ಅವಳು ಕೂಡ ಅನ್ನನೇ. ಕರಿ ಕರಿ. ಅಯ್ಯೋ 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 ಅಯ್ಯೋ, ಅದು ಗಾಡಿ ಹೆಂಗೋ ಹೋಗುತ್ತೆ. ಅಯ್ಯೋ ದೇವ. ಇಲ್ಲಿ ನೋಡಿ, ಅವಳು ಕಾಯ್ತಾ ಇದ್ಲು, ಮಿಟ್ಟು ಕಾಯ್ತಾ ಇದ್ಲು. ಅವರಪ್ಪ ಬಂದ ತಕ್ಷಣ ಇವಳು ಯಾವ ಸ್ಪೀಡ್ಗೆ ಹೋಗ್ತಿದ್ದಾಳೆ. ಕರಿ ಕರಿ ಮಮ್ಮಿ. ಅಯ್ಯಪ್ಪ ದೇವ. ಮಿಂಚು ಮಿಂಚು ಪಪ್ಪ ಬೇಕಂತ ನಿನಗೂ. ನಾನು ಚಿಟ್ಟಿ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಜಯಂತ್ಗೆ ಬೇಡ ಅಂತೆ, ಅವರು ಲೇಟಾಗಿ ಊಟ ಮಾಡಿದ್ದಾರೆ, ಆಮೇಲೆ ಊಟ ಮಾಡ್ತೀನಿ ಅಂದರು. ಸೊ ಹಂಗಾಗಿ ನಾನು ಚಿಟ್ಟಿ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ. ಮಿಂಚುಗೆ ಜಯಂತ್ ಊಟ ಮಾಡಿಸ್ತಾ ಇದ್ದಾರೆ. ಅನ್ನ ರುಬ್ಕೊಟ್ಟಿದ್ದೀನಿ. ಜಯಂತ್ಗೆ ಅವಳಿಗೆ ತಿನ್ನಿಸ್ಬೇಕಂದ್ರೆ ತುಂಬ ಇಷ್ಟ, ಹಾಗಾಗಿ ತಿನ್ಸೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಮಮ್ಮಿ ತಿನ್ನಿಸ್ತಾ ಇದೆಯಾ? ನೀರು ಬೇಕಾ? ಹಾಂ ಸರಿ. ಊಟ ಆಯಿತು ಆ್ಯಂಡ್ ಎಲ್ಲ ಕೆಲಸಗಳಾಯಿತು. ಸೊ ಇವಾಗ ನಾನು ಡೈರಿ ಹಿಡ್ಕೊಂಡು ಕೂತ್ಕೊಂಡಿದ್ದೆ. ಡೈರಿ ನನಗಿಂತ ಮುಂಚೆ ಇವರೇ ಹಿಡ್ಕೊಂಡಿದ್ದಾರೆ. ಸೊ ಇಲ್ಲಿದೆ ನಮ್ಮದು ಗ್ಯಾಂಗು. ಹಾಗೆ ಅವರು ನಮ್ಮದು ಔಟ್ ಆಫ್ ಗ್ಯಾಂಗು ಅಲ್ಲಿ ಎಲ್ಲೋ ಇದ್ದಾರೆ ಹೊರಗಡೆ. ಏ ಮಿಂಚು ಯಪ್ಪ. ಸೊ ಫ್ರೆಂಡ್ಸ್, ಇದು ಇವತ್ತಿನ ದಿನ ಹಿಂಗೆ ಕಳೆದಿದ್ದು. ಅಯ್ಯಪ್ಪ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ಫುಲ್ ಡೇ ಲಾಗ್ ಏನಿದು ಹಾಡು ಕೇಳ್ತಾ ಇದೆ ಅಂತ ಅನ್ಕೊಂತೀರಾ? ಇನ್ನೇನು, ನಮ್ಮದು ಹೋಮ್ ಥಿಯೇಟ್ರು ಯಾವಾಗಲೂ ನಮ್ಮ ಪಕ್ಕದಲ್ಲೇ ಇರುತ್ತೆ. ಇವಾಗ ಮಕ್ಕಳಿಗೆ ಹಾಡು ಹಾಕಿ ಆಟ ಆಡಿಸ್ತಿದ್ದೆ ಹಾಗಾಗಿ. ಸೊ ಫ್ರೆಂಡ್ಸ್, ಒಂದೇ ಒಂದು ಲೈಕ್ ಮಾಡೋದ್ರ ಮೂಲಕ ನನ್ನ ಲಾಗ್ಸ್ನ ಇಷ್ಟಪಟ್ಟಿದ್ದೀರಿ ಅಂತ ನಾನು ತಿಳ್ಕೊತೀನಿ. ಸೊ ಕಮೆಂಟ್ಸ್ ಮೂಲಕನೂ ನಿಮ್ಮ ಒಪಿನಿಯನ್ ಶೇರ್ ಮಾಡ್ಕೋಬೋದು. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. He ignore this. Bye.